Hi guys, welcome back our YouTube channel, Mr. Harsh. ಇವತ್ತಿನ ವಿಡಿಯೋದ ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ. ಅಗ್ನಿ ಪರೀಕ್ಷೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗಿ ಎಕ್ಸೈಟ್ಮೆಂಟ್ ಇದೆ. ಬಟ್ ಆನೆಸ್ಟ್ ಆಗಿ ಹೇಳಬೇಕಂದ್ರೆ ಈ ಸೀಸನ್ ನೋಡ್ತಾ ಇದ್ದರೆ ಒಂದು ಕ್ವಶನ್ ಬರುತ್ತೆ, ಇದು ಅಗ್ನಿ ಪರೀಕ್ಷೆನಾ ಅಥವಾ ಅನ್ನೆಸೆಸರಿ ಡ್ರಾಮಾನ? ಫಸ್ಟ್ ಥಿಂಗ್, ಕಂಟೆಸ್ಟೆಂಟಲ್ಲಿ ಕಾಂಪಿಟೇಷನ್ ಇರಬೇಕು. ಬಟ್ ಇವ್ರನ್ನ ನೋಡ್ತಾ ಇದ್ದರೆ ಕಂಟೆಂಟ್ಗಾಗಿ ಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ನ್ಯಾಚುರಲ್ ರಿಯಾಕ್ಷನ್ಗಿಂತ ಫೋರ್ಸ್ ಅಡ್ಜಸ್ಟ್ಮೆಂಟ್ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಮೋಸ್ಟ್ ಎಂಟರ್ಟೈನ್ಮೆಂಟ್ ಮತ್ತು ಮೋಸ್ಟ್ ಕ್ಯೂರಿಯಸ್ ಶೋ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ನ ಮಣ್ಣು ಮಾಡಿಬಿಟ್ರು. ಯಾಕಂದರೆ ಗೈಸ್, ನಾನು ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಈ ಶೋ ಅಲ್ಲಿ, ಮತ್ತು ಒಳ್ಳೆ ಜೆನ್ಯೂನ್ ಆಗಿರೋ ಕಾಂಪಿಟೇಷನ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ 2 ನಿಮಿಷ ಬರ್ತಾರೆ, ಏನೋ ಮಾತಾಡ್ತಾರೆ, ಏನೋ ಹೇಳ್ತಾರೆ, ಹೋಗ್ತಾರೆ. ಅನ್ವಾಂಟೆಡ್ ಡ್ರಾಮಾ ಇವೆಲ್ಲ ಯಾರಿಗೆ ಗೊತ್ತಾ ಇಂಪಾರ್ಟೆಂಟು? ಒಂದು ಕೆಲಸ ಕಾರ್ಯ ಇಲ್ದೇ ಸುಮ್ಮನೆ ವೇಸ್ಟಾಗಿ ಇರ್ತಾರೆ ನೋಡಿ, ಅಂಥವ್ರಿಗೆ ಬೆಸ್ಟ್ ಶೋ. ಐ ನಾಟ್ ರೆಕಮೆಂಡ್ ದಿಸ್ ಶೋ ಟು ವಾಚ್ ದಿಸ್. ಒಂದು ಯಾರು ಅವ್ರ ಜೀವನದಲ್ಲಿ ಫೋಕಸ್ಡ್ ಆಗಿರಲ್ಲ, ಗೋಲ್ ಇರಲ್ಲ, ಅಂಥವ್ರಿಗೆ ಇದು ಅನ್ನೆಸೆಸರಿ ಡ್ರಾಮಾ ನೋಡೋಕ್ಕೆ ಯಾರು ಇಂಟ್ರೆಸ್ಟ್ ಇದೆ ಅಂಥವ್ರಿಗೆ ಈ ಶೋ. ನಾನು ಒಂದು 2 to 3 ಅವರ್ಸು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡೋದ ಅಂತ ಜಿಯೋ ಹಾಟ್‌ಸ್ಟಾರ್ ಓಪನ್ ಮಾಡಿದ್ರೆ ಒಂದೂವರೆ ಗಂಟೆ ಇದೆ ಗೈಸ್. ಅದು ನೋಡೋಕ್ಕೆ ಹೋದ್ರಿ ಟೋಟಲಿ ವೇಸ್ಟ್ ಆಫ್ ಟೈಮ್. ಓವರ್ ಆಲ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಕಂಪ್ಲೀಟ್ ಬ್ಯಾಡ್ ಅಂತ ಹೇಳ್ತಾ ಇಲ್ಲ, ಬಟ್ ಪೊಟೆನ್ಷಿಯಲ್ ಇದೆ. ಸ್ವಲ್ಪ ಎಕ್ಸಿಕ್ಯೂಷನಲ್ಲಿ ವೀಕ್ ಇದ್ದಾರೆ. ಡ್ರಾಮಾ ಕಮ್ಮಿ ಮಾಡಿ ಜೆನ್ಯೂನ್ ಕಾಂಪಿಟೇಷನ್, ಬೆಟರ್ ಟಾಸ್ಕ್ ಮತ್ತು ಈಕ್ವಲ್ ಆಪರ್ಚುನಿಟಿ ಕಂಟೆಸ್ಟೆಂಟ್ಗೆ ಕೊಟ್ಟರೆ ಈ ಶೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನನ್ನ ರೇಟಿಂಗ್ ಈ ಶೋಗೆ ಜಸ್ಟ್ 5 out of 10. ಓಕೆ ಗಾಯ್ಸ್, ಇದಾಗಿತ್ತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ರಿವ್ಯೂ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ.